ಸರ್ವರಿಗೂ ಶುಭಾಶಯಗಳನ್ನು ಕೋರುತ್ತಾ ಇಂದು ಡಾಕ್ಟರ್ BR ಅಂಬೇಡ್ಕರ್ ರವರ ಜಯಂತಿಯ 134ನೇ ಜಯಂತಿ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇಂದು ನಮ್ಮ ಗುಂಡ್ಲುಪೇಟೆಯ ಆರಕ್ಷಕ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಪರಶಿವಮೂರ್ತಿಯವರು ಹಾಗೂ ಸಬ್ ಇನ್ಸ್ಪೆಕ್ಟರ್ ಆದಂತಹ ಸಾಹೇಬ್ ಗೌಡ ರವರ ನೇತೃತ್ವದಲ್ಲಿ ಇಂದು ವಿವಿಧ ಕನ್ನಡ ಪರ ಸಂಘಟನೆಗಳನ್ನು ಕರೆಸಿ ಅವರು ಪೂರ್ವಭಾವಿ ಸಭೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ರವರ ಶುಭಾಶಯಗಳನ್ನು ಸಂಘಟನೆಯ ಎಲ್ಲ ಸದಸ್ಯರಿಗೂ ಕೋರ್ತಾ ಅವರು ಮಾತನಾಡುತ್ತಿದ್ದರು. ಅವರೆಲ್ಲ ಸಮಸ್ಯೆಯಾಗಿ ಪಾಲನೆ ಮಾಡಬೇಕಾಗಿದ್ದರಿಂದ 8-9 ಗಂಟೆ ಹೊತ್ತು ಕಲಿಗೆ ನಾವು ಮುಗಿಸಬೇಕು. ನಾವು ಅಲ್ಲಿದ್ದರೆ ಅಲ್ಲಿ ಇವರು ಮಾಡೋಕ್ಕಾಗೋದಿಲ್ಲ, ಖರ್ಚು ಕೊಟ್ಟಿದ್ರೆ ತೊಂದರೆ ಆಗಿದ್ದರಿಂದ ನಾವು ಅಲ್ಲಿ ಬರಲಿಕ್ಕಾಗಲಿಲ್ಲ. ಆದ್ದರಿಂದ ನೀವು ನಮ್ಮ ತಾಲೂಕು ಆಡಳಿತ ಮುಗಿಸ್ಕೊಂಡು ಎಲ್ಲರೂ ಕೂಡ ನೀವು ಇಲ್ಲಿಗೆ ಬಂದು ಒಂದು ಪರಸ್ಪರ ಶುಭ ಕೋರೋಣ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಒಟ್ಟು ಪರಿಸರದಲ್ಲಿ ಎಲ್ಲರೂ ಕೂಡ ನಮ್ಮ ತಾಲೂಕು ಆಡಳಿತದ ಅಂಬೇಡ್ಕರ್ ಕೆಲಸದಲ್ಲಿ ಭಾಗವಹಿಸಿ ಬಂದು ಪ್ರತಿಯೊಬ್ಬರು ಕೂಡ ಅದೇ ಖುಷಿ ಅನಿಸುತ್ತೆ. ಇದು ಗೊತ್ತೇ ಕಾಸರಾಜ್ ಹೇಳಿದ್ರು ಒಂದು ಶಾಮಿನ ಹಾಕ್ಬೇಕಂತ, ಯಾಕಂದ್ರೆ ಭಾಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಗೆ ಎಲ್ಲರೂ ಬಂದಿದ್ದೀರಾ, ಖುಷಿ ಅನಿಸುತ್ತೆ. ಈ ಥರ ಜನ ಸೇರಿಸಿ ಸಭೆ ಮಾಡಿದಾಗ ನಮಗೆ ಭಾಳ ಒಂದು ಪರಿಣಾಮಕಾರಿಯಾಗುತ್ತೆ. ನಿಜವಾಗ್ಲೂ ನಾವು ಈಗ ಇವ್ರು ಹೇಳಿದಾಗೆ ನಾವು ಇನ್ನೇನು ಸ್ವಲ್ಪನೇ ದಿನದಲ್ಲಿ ಮೇಲುಗಡೆ ಒಂದು ಕಟ್ಟಡ ಕಟ್ತಾ ಇದ್ದೀವಿ. ಒಂದು ಶೀಟ್ ಹಾಕಿ ರೂಪ್ ಹಾಕಿ ದೊಡ್ಡದಾಗಿ ಅಲ್ಲಿ ಸಣ್ಣ ಮಟ್ಟದ ಒಂದು ಮೀಟಿಂಗ್ಗಳು ಅಥವಾ ಸಭೆಗಳು ಪ್ರತಿಯೊಂದು ಕೂಡ ನಾವಲ್ಲಿ ಮಾಡ್ಬೋದಾ ಅನ್ನೋ ಉದ್ದೇಶಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಒಂದೊಂದು ತಿಂಗಳಲ್ಲಿ ಮುಗಿಯುತ್ತೆ. ಎಲೆಕ್ಷನ್ ಬಿಜಿ ಇರೋದ್ರಿಂದ ಸ್ವಲ್ಪ ಲೇಬರ್ಸ್ ಪ್ರಾಬ್ಲಮ್ ನಮ್ಮದು ಕೂಡ ನಾವು ಗಮನ ಹರಿಸೋಕ್ಕೆ ಆಗ್ತಾಯಿಲ್ಲ. ಆ ಕಡೆ ದಿನ ಪೂರ್ತಿ ಆಗ್ತದೆ, ಅದರಿಂದ ಸ್ವಲ್ಪ ಕುಂಠಿತ ಆಗಿದೆ. ಬರೋ ನೆಕ್ಸ್ಟು ಬಹುಶಃ ಮೀಟಿಂಗು ಅಲ್ಲೇ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬೇಗ ಎಲ್ಲರೂ ಸಹಕಾರದಿಂದ ನಡೀತಾ ಇರೋದು ಕೂಡ ಕಟ್ಟಡ ಬರೋ ಮೀಟಿಂಗ್ ನಾವು ಅಲ್ಲೇ ಮಾಡೋಣ ಅಂತ ನಾನು ಬಯಸ್ತೀನಿ. ಮಾತಾಡಲಿ ಎಲ್ಲದಕ್ಕೂ ಯಾಕೆ ಮಧ್ಯ ವ್ಯಕ್ತಿಯ ನಾನು ನೋಡ್ತಾ ಇದ್ದೀನಿ.